ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ನಮಸ್ಕಾರ ವೀಕ್ಷಕರೇ, ನಾವು ಇಂದು ಕಲಬುರಗಿಯ ಬಿಜೆಪಿ ಜಿಲ್ಲಾ ನಗರಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಅವರ ಗೃಹ ಕಚೇರಿಗೆ ಆಗಮಿಸಿದ್ದೇವೆ. ಏನಪ್ಪ ವಿಶೇಷ ಅಂದರೆ, ಇದೇ ಸೆಪ್ಟೆಂಬರ್ 17ನೇ ತಾರೀಕು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ಜನ್ಮ ದಿನಾಚರಣೆ ಅಂಗವಾಗಿ ಅವರು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಆ ವಿಷಯವಾಗಿ ಒಂದು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಬನ್ನಿ, ನಮ್ಮ ಚಂದು ಪಾಟೀಲ್ ಅವರಿಗೆ ನಮ್ಮ ಕರ್ನಾಟಕ ಕಿರಣ ಚಾನಲ್ಗೆ ಸ್ವಾಗತ ಕೋರುತ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಲಬುರಗಿಯಲ್ಲಿ ನೀವು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ 75ನೇ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮೋದಿ ಎಟ್ 75 ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೀರಾ. ಏನಿದೆ ವಿಶೇಷ ಸರ್ ಅಲ್ಲಿ? ಸರ್, ನಾವು ಲಾಸ್ಟ್ 2 ಇಯರ್ಸ್ ಹಿಡಿದು ಏನೋ ಒಂದು ಕಲಬುರಗಿ ಜನಸಲಕ್ಕೆ ಏನೋ ಒಂದು ಫಾರ್ಮ್ ಆಫ್ ಸೇವಾ ಏನೋ ಒಂದು ಮಾಡ್ಬೇಕಂತೇಳಿ ನಾವು ಇದ್ದೇವೆ. ಈ ಒಂದು ಸತಿ ನರೇಂದ್ರ ಮೋದಿಜಿಯವರು 75th ಬರ್ಡೇ ಇರೋ ಸಲಕ್ಕೆ ಮತ್ತು ಕಲಬುರಗಿ ವಿಮೋಚನಾ ದಿವಸನೂ ಅದೇ ದಿವಸ ಇದೆ. ಸೊ 17 ಸೆಪ್ಟೆಂಬರ್ ಇದು ಎರಡು ನೋಡಿ ಅದ್ರಾಗ ಬೋನಸ್ ಏನಂತಂದ್ರೆ ಮೋದಿಜಿಯವ್ರ 75ನೇ ಹುಟ್ಟುಹಬ್ಬ ಇದ್ದ ಸಲಕ್ಕೆ ನಮ್ದು ಟೀಮ್ ನಾವೆಲ್ಲರಿಗೆ ಕೂಡಿ ವೈ ನಾಟ್ ವಿ ಡೂ ಅ ಜಾಬ್ ಫೇರ್. ಆ ಜಾಬ್ ಫೇರ್ ನಾವು ಹೆಸರನ್ನು ಕೊಟ್ಟೆವು ಮೋದಿ ಅಟ್ 75 ರೋಜ್ಗಾರ್ ಮಹೋತ್ಸವ ಅಂತೇಳಿ ಕಲಬುರಗಿ ಜಿಲ್ಲೆಗೆ ಎಲ್ಲ ಯುವಕರಿಗೆ ಒಂದು ಹೆಲ್ಪ್ ಆಗಲಂತೇಳಿ ಇದು ಮಾಡ್ತಾ ಇದ್ದೇವೆ. ಸರ್, ಇದು ಬರೀ ಜಿಲ್ಲೆಯಲ್ಲ ಅಥವಾ ಬೇರೆ ಎಲ್ಲ ಹಳ್ಳಿಗಡೆಯಿಂದ? ಸರ್, ಟೋಟಲ್ ಅಷ್ಟು ಕಲಬುರಗಿ ನಮ್ದು ಏನು ಜಿಲ್ಲಾ ಇದೆ ಎಲ್ಲ ಕಡೆ ನಾವು ಎಲ್ಲ ತಾಲೂಕಿನಾಗ ನಾವು ಮಾಡ್ತಾ ಇದ್ದೇವೆ ಸರ್. ಎಲ್ಲ ಕಡೆ ನಾವು ಹೋಗಿ ಅಪ್ರೋಚ್ ಆಗಿದ್ದೇವೆ ಆಲ್ರೆಡಿ. ಸರ್, ಇದು ಉದ್ಯೋಗ ಮೇಳ ಅಂತ ಆಯೋಜನೆ ಮಾಡಿದ್ದೀರಾ, ಎಷ್ಟು ಕಂಪ್ನಿಗಳು ಭಾಗಿಯಾಗ್ತಾವೆ ಸರ್ ಅದರಲ್ಲಿ? ಸರ್, ಉದ್ಯೋಗ ಮೇಳ ಸಲಕ ನಾವು ಆಲ್ರೆಡಿ ಒಂದು ನಮ್ಮ ಕಂಪ್ನಿ ಇದೆ, ನಮ್ಮ ಪಾರ್ಟ್ನರ್ ಯಾರು ನಮ್ಗೆ ಸಪೋರ್ಟ್ ಅಂತಿದ್ದಾರೆ, ಅಯೂಬ್ ಜಾಬ್ಸ್ ಅಂತೇಳಿದೆ, ಸದಾನಂದ್ ಅವ್ರ ಅಂತ ಇದ್ದಾರೆ. ಅವ್ರಿಗೆ ತೊಗೊಂಡು ನಮ್ಮ ಟೀಮ್ ಅವ್ರ ಟೀಮ್ ಕೊಲಾಬ್ರೇಷನ್ ಆಗಿ ಮಾಡ್ತಾ ಇದ್ದೀವಿ. ಆಲ್ರೆಡಿ 40 ಕಂಪ್ನೀಸ್ ಹ್ಯಾವ್ ರಿಜಿಸ್ಟರ್ಡ್. ಆ 40 ಕಂಪ್ನಿಯಾಗ ಫ್ಯೂ ಮೇಜರ್ ಹೇಳ್ತೀನಿ ತಮ್ಮ ಹೆಸರುಗಳು. ಅಂಕಿತ್ ಏರೋಸ್ಕೇಪ್ ಸ್ಪೇಸ್ ಇದೆ, ಮೆಡಿಪ್ಲಸ್ ಇದೆ, ಅಪೋಲೋ ಇದೆ, ಟೊಯಾಟಾ ಇದೆ, ಯಶಸ್ವಿನಿ ಗ್ರೂಪ್ ಇದೆ, ಕರಾವಳಿ ಟೆಚಸ್ ಹೆಲ್ಪ್ಲೈನ್ ಇದೆ, ITC ಇದೆ, ಪೇಟಿಎಮ್ ಇದೆ, DTDC ಇದೆ, JSW ಇದೆ, ಲಾಹೋಟಿ ಶೋರೂಮ್ ಇದೆ, ನಮ್ದಾದೇ ಕಂಪನಿ SV ಪಾಟೀಲ್ ಗ್ರೂಪ್ ಇದೆ. ಈ ತರ 40 ಕಂಪನೀಸ್ ಹ್ಯಾವ್ ಬೀನ್ ವಿತ್ ಅಸ್. ಅದ್ರಾಗ ಟೋಟಲ್ ಜಾಬ್ ಓಪನಿಂಗ್ಸ್ 2200 ಇದೆ. ಹೌದು ಸರ್. ಇದು ಆಲ್ಮೋಸ್ಟ್ ಎಲ್ಲ ಕಂಪ್ನಿ ಬೆಂಗಳೂರು ಅಥವಾ ಇಲ್ಲ ಆಜು ಸಮೀಪ? ನಮ್ಮ ಸರ್, ಬೆಂಗಳೂರ್ದಿದೆ ಸರ್, ಅಂಡ್ ಇಲ್ಲಿ ಲೋಕಲ್ದು ಒಂದು 3-4 ಕಂಪನಿ ಇದೆ ಸರ್. ಸೊ ಟೋಟಲಿ ಇನ್ ಪ್ಲೇಸ್ಮೆಂಟ್ ಫಾರ್ ಬ್ಯಾಂಗ್ಳೂರ್ ಆ್ಯಂಡ್ ಗುಲ್ಬರ್ಗಾ ಎರಡು ಕಡೆ ಇದೆ ಸರ್. ಸರ್, ಇದೆಲ್ಲ ಕ್ವಾಲಿಫಿಕೇಶನ್ ಎಜುಕೇಶನ್ ಏನು? ಸರ್, ಕ್ವಾಲಿಫಿಕೇಶನ್ ಎಜುಕೇಶನ್ ಎನಿ ಯೂತ್ ಹೂ ಹ್ಯಾಸ್ ಪಾಸ್ಟ್ SLC ಮಿನಿಮಮ್, ITI, ಇಂಜಿನಿಯರಿಂಗ್, ಡಿಪ್ಲೊಮಾ ಏನೇ ಬಟ್ ಅಬವ್ 18 ಏಜ್ ಇರಬೇಕು. ಎಲ್ಲರ ಸಲಕ ಅಪರ್ಚುನಿಟಿ ಇದೆ. ಔಟ್ ಆಫ್ 2200 ಓಪನಿಂಗ್ಸ್ನಾಗ ಆಲ್ರೆಡಿ ಇವತ್ತಿನ ದಿವಸ 11 ತಾರೀಕಿಗೆ 2300 ನಮ್ಮ ಅಪ್ಲಿಕೇಶನ್ಸ್ ಆಲ್ರೆಡಿ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಸರ್, ಇವಾಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೇರೆ ಯಾರಾದ್ರೂ ಬರ್ತಾ ಇದ್ದಾರೆ? ಸರ್, ಈ ಕಾರ್ಯಕ್ರಮಕ್ಕೆ ಮೇನ್ ಆಗಿ ನಮ್ಮ ನೆಚ್ಚಿನ ನಾಯಕರು ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರ ಅವರೇ ಈ ಕಾರ್ಯಕ್ರಮ ಚೀಫ್ ಗೆಸ್ಟ್ ಇದ್ದಾರೆ ಸರ್. ಚೀಫ್ ಗೆಸ್ಟ್ ಮತ್ತೆ ಬೇರೆ ಸರ್? ಮತ್ತೆ ಬೇರೆ ಇದೆ ಸರ್. ಅದು ಇನ್ನೂ ಒಂದು ನಾಳೆಗೆ ಫೈನಲ್ ಮಾಡ್ತಾ ಇದ್ದೀವಿ ನಾವು. ಒಂದಿಷ್ಟು ನಮ್ಮ ಎಲ್ಲ ಸ್ವಾಮೀಜಿಗಳು ಮತ್ತು ನಮ್ಮ ಇಲ್ಲಿನ ಲೋಕಲ್ ಶಾಸಕರು ಎಲ್ಲರೂ ಕಲ್ತು ಮಾಡ್ತೀವಿ ಸರ್. ಸರ್, ಕೇಂದ್ರದಿಂದ ಯಾರಾದ್ರೂ ನಾಯಕರು ಬರ್ತಾ ಇದ್ದಾರೆ? ಇಲ್ಲ ಸರ್, ಕೇಂದ್ರದಿಂದ ಯಾರು ಬರ್ತಾ ಇಲ್ಲ. ಮೋದಿಜಿ ಬರ್ಡೇ ಇದ್ದ ಸಲಕ ಎಲ್ಲರೂ ಪ್ರೀ ಆಕ್ಯುಪೈಡ್ ಇದ್ದಾರೆ. ಅದಕ್ಕೆ ನಾವು ಕಲಬುರಗಿನಾಗ ಮಾಡ್ತಾ ಇದ್ದೀವಿ. BY ವಿಜೇಂದ್ರ ಅವರು ಚೀಫ್ ಗೆಸ್ಟ್ ಇದ್ದಾರೆ ಸರ್. ಹೌದಾ? ಈ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಅದೇ ದಿನ ಇದ್ದಿರೋದ್ರಿಂದ ಒಂದು ಏನಾದರೂ ವಿಶೇಷ ಕಾರ್ಯಕ್ರಮ ಆಯೋಜನೆ ಮತ್ತೆ ಬೇರೆ? ಇಲ್ಲ, ಮತ್ತೇನಿಲ್ಲ ಸರ್. ನಮ್ದು ಏನು ಫೋಕಸ್ ಇದೆ ಜಾಬ್ ಸಿಗಬೇಕಂತೇಳಿ ಸರ್. ಈಗರಾಗ ನಾವು ಯೂಶಲಿ ಜನ ಏನು ಮಾಡ್ತಾರೆ ಸರ್, ಜಾಬ್ ಫೇರ್ ಅಂತ ಹೇಳ್ತಾರೆ, ಅನೌನ್ಸ್ ಮಾಡಿಬಿಡ್ತಾರೆ, ಆ ದಿವ್ಸ ಬರ್ತಾರ, ಅದು ಅದ್ರ ಬಾರಿಗೆ ಡೀಟೇಲ್ ಹೋಗೋದು ಬೇಡ. ನಾವು ವಿಶೇಷವಾಗಿ ನಾವು 3 ಸ್ಟೆಪ್ನಾಗ ಮಾಡ್ತಾ ಇದ್ದೀವಿ. ಒನ್ ಈಸ್ ಪ್ರೀ ಕೌನ್ಸಿಲಿಂಗ್, ಒನ್ ಈಸ್ ಜಾಬ್ ಫೇರ್, ಒನ್ ಈಸ್ ಪೋಸ್ಟ್ ಕೌನ್ಸಿಲಿಂಗ್. ಪ್ರೀ ಕೌನ್ಸಿಲಿಂಗ್ನಾಗ ನಾವು ಏನು ಮಾಡ್ತೀವಿ, ಆಲ್ರೆಡಿ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅವ್ರಿಗೆ ಕರೆದಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನೀವು ಹ್ಯಾಂಗೆ ಪಾರ್ಟಿಸಿಪೇಟ್ ಮಾಡಬೇಕು, ನಿಮ್ಮ ಪೇಪರ್ಸ್ ಏನು ತೊಗೋಬೇಕು, ಇಂಟರ್ವ್ಯೂನಾಗ ಏನು ಕ್ವಶನ್ ಕೇಳ್ಬೋದು, ನೀವು ಯಾವ ಥರ ಮಾಡ್ಬೇಕಂತೇಳಿ. ಜಾಬ್ ಫೇರ್ ದಿವಸ ಯಾರು ಬಂದು ಅಪ್ಲೈ ಮಾಡ್ಬೋದು. ಯಾರಿಗೆ ಜಾಬ್ ಸಿಕ್ಕಿರಲ್ಲ ಅವ್ರ ಡಿಟೇಲ್ ನಮ್ಮ ಹತ್ರ ಇರ್ತದೆ. ನಮ್ಮ ಅಯೂಬ್ ಕಂಪ್ನಿ ಕೂಡ ನಮ್ಮ ಟೈಅಪ್ ಇದೆ. 6 months to 1 year ನಿಮ್ಗೆ ಯಾಕೆ ಸಿಕ್ಕಿಲ್ಲ, ಮತ್ತೆ ಎಲ್ಲಿ ಸಿಗ್ಬೋದು ಅಂತೇಳಿ ಅವ್ರಿಗೆ ಸಿಗೋವರೆಗೆ ನಾವು ಅವ್ರ ಸಂಗಟ ನಿಂದಿರ್ತೀವಿ ಅಂತೇಳಿ ಇದು ಫಸ್ಟ್ ಕಾನ್ಸೆಪ್ಟ್ 3 ಸ್ಟೇಜ್ನಾಗ ಫಸ್ಟ್ ಟೈಮ್ ಜಾಬ್ ಫೇರ್ನಾಗ ಮಾಡ್ತಾ ಇದ್ದೀವಿ. ಇವಾಗ ಟ್ರೈನಿಂಗ್ ತರಬೇತಿ ಅಂದ್ರಲ್ಲ ಸರ್, ತರಬೇತಿ ನಿಮ್ಮ ಕಡೆಯಿಂದ ಇಲ್ಲೇ ಕೊಡ್ತಿದ್ರೆ ಬೇರೆ? ನಂಬಲ್ಲೇ ಸರ್, ನಂಬಲ್ಲೇ ಸರ್. ನಮ್ಮ ಆಫೀಸ್ನಾಗ ಕರೆದಿ ಸರ್, ಎಕ್ಸ್ಪರ್ಟ್ಸ್ ಅವ್ರಿಗೆ ಕರೆದಿ ಅವ್ರು ಏನು ಕ್ವಶನ್ ಕೇಳ್ತಾರೆ, ಇಂಟರ್ವ್ಯೂ ಹ್ಯಾಂಗೆ ಮಾಡಿದ್ದಾರೆ, ಸೊ ಹ್ಯಾಂಗೆ ಇಂಟರ್ವ್ಯೂ ನಡೀತಂತೇಳಿ ಒಂದಿಷ್ಟು ಮೇನ್ ಪಾಯಿಂಟ್ಸ್ಗಳು ಮಾಡಿ ಅದಕ್ಕೆ ನಾವು ಒಂದು ಟೀಮ್ ಸ್ಟಡಿ ಮಾಡಿ ಅದಕ್ಕೆ ಈಸಿ ಮಾಡಿ ಅವ್ರಿಗೆ ಹ್ಯಾಂಗೆ ಅಪ್ರೋಚ್ ಆಗ್ಬೋದು, ಏನು ಕೇಳ್ಬೋದು ಅಂತೇಳಿ ತಯಾರು ಮಾಡ್ತಾ ಇದ್ದೀವಿ ಸರ್. ಒಟ್ಟಾರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಯುವಕರಿಗೆ ಒಂದು
ಕೆಲಸ ಸಿಗ್ಬೇಕೆಂಬ ಒಂದು ಭಾಳ ಸರ್ ನಮ್ಮ ಉದ್ದೇಶ ಅದ ಸರ್. ಯಾಕಂತಂದ್ರೆ ನಾನು ಇಂಡಸ್ಟ್ರಿಯಲ್ ಬ್ಯಾಕ್ ಗ್ರೌಂಡ್ ಇದ್ದಿಸಲಕ್ಕೆ ಸರ್, ನನ್ನ ಹತ್ರ ಒಂದು ಲಿಮಿಟೇಷನ್ ಇದೆ. ಹೆಚ್ಚಿಗೆ ನಾನು ನೌಕರಿ ಕೊಡೋಪ್ಲೆ ಸರ್, ನನ್ನ ಕಂಪ್ನಿನಾಗ ಸರ್ವೈವ್ ಆಗ್ಲಕ್ಕ. ಅದಕ್ಕೆ ಈ ಒಂದು ಅವಕಾಶಲಿಂದ ಒಂದು ಒಳ್ಳೆ ಒಂದು ಬ್ರಿಡ್ಜ್ ಮಾಡಿದ್ದೇವೆ ಸರ್. ಯುವಕರು ಜಾಬ್ ಯಾರಿಗೆ ಬೇಕಾಗಿದೆ ಅಂಡ್ ಕಂಪನಿ ಹೂ ಆರ್ ರಿಯಲಿ ಲುಕಿಂಗ್ ಫಾರ್ ಗುಡ್ ಕ್ಯಾಂಡಿಡೇಟ್ಸ್. ಸೊ ಈ ಮಧ್ಯನಾಗ ನಾವು ಆಗಿ ಅವ್ರಿಗೆ ಒಂದು ಒಳ್ಳೆ ಬ್ರಿಡ್ಜ್ ಮಾಡಿ ಅವ್ರಿಗೆ ಒಂದು ಇದು ಮಾಡಿ 100% ನಮ್ಮ ಪ್ರಯತ್ನ ಇರ್ತದೆ ಎಲ್ಲರಿಗೆ ಜಾಬ್ ಸಿಗ್ಬೇಕಂತಂದ್ರೆ. ದಟ್ ಇಸ್ ಅಷ್ಟು ಆಲಕ್ಕಿಲ್ಲ, ಬಟ್ ಅಬೌವ್ 50% ವಿ ಆರ್ 100% ಶೂರ್ ಅವ್ರಿಗೆ ಜಾಬ್ ಸಿಗಪ್ಲೆ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ಬೇರೆ ಬೇರೆ ಕಡೆಗೆ ಕಂಪ್ನಿಗಳ ಕೆಲಸ ಹೋಗೋದಕ್ಕಿಂತ ನಮ್ಮಲ್ಲೇ ಕಲಬುರಗಿಯಲ್ಲೇ ಕೆಲಸ ಸಿಗಪ್ಲೆ ಅದು ಯುವಕರಿಗೆ ಭಾಳ ಅನುಕೂಲ ಆಗ್ತಿತ್ತು. ಕರೆಕ್ಟ್ ಸರ್, ತಾವು ಅದು ಹೇಳೋದು. ಅದ್ರ ಸಲಕ ನಾವು ರಾಜಕಾರಣ ಇದ್ದೀನಿ, 2 ಸತಿ ಎಲೆಕ್ಷನ್ ನಿಂತೀನಿ, ಸ್ವಲ್ಪ ಒಟ್ಟಾಗಿನ ಸೋತೀನಿ. ಮುಂಚೆ ಹಿಡಿದು ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂಚೆ ಅನಂತ್ ಕುಮಾರ್ ಸಾಹೇಬರು ಫರ್ಟಿಲೈಸರ್ ಮಿನಿಸ್ಟರ್ ಇದ್ದಾಗ ಭಾಳ ಪ್ರಯತ್ನ ಮಾಡಿದ ಆ ಫರ್ಟಿಲೈಸರ್ ಫ್ಯಾಕ್ಟ್ರಿ ಕಲಬುರಗಿ ತರಬೇಕು. ಆ ಫರ್ಟಿಲೈಸರ್ ಫ್ಯಾಕ್ಟ್ರಿ ಬಂತಂದ್ರೆ 30,000 ಕೋಟಿ ಇನ್ವೆಸ್ಟ್ಮೆಂಟ್ ಆಗ್ತದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ 10,000 ಜನ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ಎಷ್ಟು ವಿಡಿಯೋ ಇದೆ, ಎಷ್ಟು ಬೈಟ್ ಇದೆ, ಎಷ್ಟು ಲೆಟರ್ ಬರ್ದಿದ್ದೀನಿ. ಬಟ್ ನಾವು ಸೋತೇವು, ಮತ್ತು ಧನಿ ಅಷ್ಟು ಎತ್ತದ ಅಲ್ಲಿ ನಮಗೆ ಅಂತೇಳಿ ಈ ಫ್ಯಾಕ್ಟ್ರಿ ಧಾರವಾಡಕ್ಕೆ ಹೋಯ್ತು. ಈ ಥರ ಮಾಡ್ಕೋತಾನೆ ಇದ್ದೀನಿ. ಅದಕ್ಕೆ ನಮ್ಮ ಕೈದಾಗ ಏನು ಇಲ್ಲಪ್ಪ ಅಂತ ತಿಳ್ಕೊಂಡು ಜಾಬ್ ಫೇರ್ ಮಾಡಿ ಒಂದು ಪ್ರಯತ್ನ ಮಾಡ್ತಾ ಇದ್ದೆವು. ಮುಂದಿನ ಬರೋ ದಿನಗಳಾಗ ಇಲ್ಲಿ ಒಂದು ಫ್ಯಾಕ್ಟ್ರಿ ತರೋದು ನನ್ನ ಆಲ್ವೇಸ್ ಮೈ ಡ್ರೀಮ್ ಇಸ್ ಟು ಗೆಟ್ ಒನ್ ಬಿಗ್ ಫ್ಯಾಕ್ಟ್ರಿ, ಗೌರ್ಮೆಂಟ್ ಫ್ಯಾಕ್ಟ್ರಿ ಟು ಕಲಬುರಗಿ. ಅಂತೂ ಸರ್ ಕಲಬುರಗಿಯಲ್ಲಿ ಯುವಕರು ಅಂದರೆ ಚಂದು ಅಂದರೆ ಯುವಕರೇ ಅನ್ನಪ್ಲೇ ಒಂದು ಉದ್ಯೋಗ ಮೇಳ ಒಂದು ಆಯೋಜನೆ ಮಾಡ್ರಿ, ಒಳ್ಳೆ ಕೆಲಸ ಮಾಡ್ರಿ ಅಂದಂಗೆ ಸರ್. ಎಸ್ ಸರ್, ನಮ್ಗೆ ಯೂಶಲಿ ಏನೋ ಸರ್ ಭಾಳ ಯುವಕರು ಕೂಡ ಅಟ್ಯಾಚ್ಮೆಂಟ್ ಇದೆ ಸರ್. ನಾವೇನು ಯುವಕರು ನಂದ್ರನ್ನೇ ಅವ್ರು ನೋಡ್ತಾರೆ, ಅವ್ರನ್ನೇ ನಾನು ನೋಡ್ತೀನಿ. ನಮ್ದು ಅವ್ರ ನಡಬರ್ಕ ಹಿಂಗೆ ಭೇದ ಭಾವ, ಲೀಡರ, ಬಾಸ, ದೊಡ್ಡವರು ಸಣ್ಣವರು ಅದು ಏನೂ ಇಲ್ಲ. ಎಲ್ಲರೂ ನನ್ನ ಸಲಕ್ಕೆ ಸೇಮ್. ಸೊ ಅದು ಒಂದು ಭರೋಸೆ ಇದೆ. ಅದಕ್ಕೆ ನಾನು ಕಡ್ದು ಒಂದು ಸಣ್ಣ ಪ್ರಯತ್ನ ನಮ್ಮ ಯುವಕರಿಗೆ ಜಾಬ್ ಸಿಗೋ ಪ್ರಯತ್ನ. ಇನ್ನೊಂದು ಮಾತು ಸರ್, ನಿಮ್ದು ವೈಯಕ್ತಿಕ ಮಾತಾಡ್ತೀನಿ ಸರ್. ನಾ ಹೆಚ್ಚು ನಿಮ್ಗೆ ಎಲ್ಲ ಆತ್ಮೀಯ ಗೆಳೆಯರಾಗಿರ್ಬೋದು, ಒಂದು ಕ್ಷೇತ್ರದ ನಿಮ್ಮ ಕ್ಷೇತ್ರ ಸಂಬಂಧಪಟ್ಟು ಅಲ್ಲಿನ ವಾರ್ಡ್ ಯುವಕರಾಗಿರ್ಬೋದು, ಸರ್ ಅನ್ನಂಗಿಲ್ಲ, ಗೌಡ್ರು ಅನ್ನಂಗಿಲ್ಲ, ಅಣ್ಣ ಅಂತೆ ಒಂದು ಆ ಬಾಂಧವ್ಯದಿಂದ ನಿಮ್ಮ ಒಳತರಂಬದು ನಾವು ಒಂದು ಮಾತು ಕೇಳಿದ್ದೇವೆ ಸರ್. ಹೌದು ಸರ್, ಭಾಳ ಪ್ರೀತಿ ವಿಶ್ವಾಸ ಸರ್, ಭಾಳ ಲೈಕ್ ಮಾಡ್ತಾರೆ ಸರ್ ಯುವಕರು. ನಾನು ಅದೇ ಥರ ಅವ್ರು ಕೂಡ ಇದ್ದೀನಿ ಸರ್. ಇವತ್ತಿನ ದಿವಸ ಕಲಬುರಗಿನಾಗ ಎಲ್ಲೇ ಹೋಲಿ, ಎಲ್ಲೇ ಯುವಕರು ಸಿಗಲಿ ಸರ್, ಒಂದು ಏನು ಅಣ್ಣ ಹೆಂಗಿದ್ದೀರಿ, ಅಣ್ಣ ಏನಿದ್ದೀರಿ, ಅಣ್ಣ ನೀವು 100% MLA ಆಗ್ತೀರಿ, ನೀವು 100% MLA ಆಗ್ತೀನಿ, ಅವ್ರಿಗೆ ಹೇಳ್ಕೊತಾನೆ ಇದ್ದೀನಿ. ನಾ ಎಂದೂ ಹೋಪ್ಸ್ ಬಿಡಂಗಿಲ್ಲ. ನಿಮ್ಮಂಥವ್ರು ನನ್ನ ಸಂಗಟ ಇರೋದು, ನಿಮ್ಮಂಥ ಯುವಕರು ಪ್ರೀತಿ ವಿಶ್ವಾಸ ಇದ್ದೇ ಸಲಕ 100% ಒಂದು ದಿವಸ ದೇವ್ರ ಆಶೀರ್ವಾದ ಮಾಡ್ತಾನೆ. ಎಲ್ಲರೂ ಕೂಡಿ ಒಳ್ಳೆ ಮಾಡಮ್ ಕಲಬುರಗಿ. ಸರ್ ಅದೇ ರೀತಿ ಇವಾಗ ಕಂಪ್ನಿಗಳಿಂದ ಆಫರ್ ಲೆಟರ್ ಅವತ್ತೇ ಕೊಡ್ತಾರೆ, ಬೇರೆ ಮತ್ತೆ ಅವತ್ತೇ ಕೊಡ್ತಾರೆ ಸರ್. ಮೋಸ್ಟ್ ಆಫ್ ದಮ್ ಅವತ್ತೇ ಕೊಡ್ತಾರೆ ಸರ್. ಏನೇ ಸ್ವಲ್ಪ ಇದ್ದು ಅಂತಂದರೆ ಪ್ರಾಬ್ಲಮ್ ಇದು ಅಂತ ನಾವು ಅವ್ರು ಕೂಡ ಡಿಸ್ಕಸ್ ಮಾಡಿ ಮಾಡೋದು ಮಾಡ್ತೀವಿ. ಬಟ್ ನಮ್ಮ ಮೊದಲೇ ಪ್ರಯತ್ನ ಇದೆ ಸರ್, ಅದೇ ದಿವಸ ಕೊಡ್ಬೇಕಂತ ಹೇಳಿ. ಎಸ್, ಇವಾಗ ಆಲ್ರೆಡಿ ಕಂಪ್ನಿಯವ್ರ ಜೊತೆ ಎಸ್ ಎಲ್ಲ ಚರ್ಚೆ ಆಗಿದೆ ಸರ್. ಎಲ್ಲ ವಿ ಆರ್ ಗೋಯಿಂಗ್ ಇನ್ ಅ ವೆರಿ ಗುಡ್ ವೇ. ಆ್ಯಂಡ್ 40 ಕಂಪ್ನಿ ಹೋಗಿ ಸರ್ ಆಲ್ರೆಡಿ ನಮ್ಮ 10-15 ಕಂಪ್ನಿ ನಾವು ಮಾಡ್ತಾ ಅಂತ ಇದ್ದೀವಿ. ಬಟ್ ನಮ್ಗೆ ಗೊತ್ತಿದ್ದಿಲ್ಲ ಇದು ಇಷ್ಟೊಂದು ಒಳ್ಳೆಯ ರೆಸ್ಪಾನ್ಸ್ ಕಲಬುರಗಿನಾಗ ಸಿಗ್ತದೆ ಅಂತೇಳಿ. ಅದಕ್ಕೆ ಸ್ಪೇಸ್ ಲಿಮಿಟೇಷನ್, ಟೈಮ್ ಲಿಮಿಟೇಷನ್ ಮಾಡಿದ್ದೆವು. ಮುಂದಿನ ಬರೋ ದಿನಗಳಾಗ ಇದು ಸಕ್ಸಸ್ ಆಯ್ತು ಅಂದ್ರೆ ಮತ್ತೆ ಯುವಕರು ಸಲಕ್ಕೆ ಈ ಒಂದು ಮಾಧ್ಯಮದಿಂದ ನಾ ಕೆಲಸ ಮಾಡ್ತೀನಿ. ಇವಾಗ ಸ್ಕ್ಯಾನ್ ಮಾಡ್ರೆ ಅಷ್ಟೇ ಅಪ್ಲೈ ಆಗುತ್ತೆ ಸರ್? ಸ್ಕ್ಯಾನ್ ಮಾಡ್ಬೇಕು ಸರ್, ತಮ್ಗೆಲ್ಲ ಡೀಟೇಲ್ ಬಂದ್ಬಿಡುತ್ತೆ ಸರ್. ನಿಮ್ಗೆ ಆ್ಯಪ್, ವೆಬ್ಸೈಟ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನೀವು ಬರೀ ಮಿಸ್ಡ್ ಕಾಲ್ ಕೊಟ್ಟರೆ ನಮ್ಮವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ದೇ ಗೆಟ್ ಯು ಟು ದಿ ರಿಜಿಸ್ಟ್ರೇಷನ್. ಅಂದ್ರೆ ಮಿಸ್ ಕಾಲ್ ಕೊಟ್ಟರೆ ಆಸಕ್ತಿ ಇದ್ದಾನೆ ಅವನಿಗೆ ಹಿಡ್ಕೊಂಡು ತಂದು ಒಂದು ಜಾಬಿಗೆ ಸೇರ್ಬೇಕು ಆ ಭಾವನೆಯನ್ನು ಮಾಡಾಕತ್ತೆ. ಇಲ್ಲಿವರೆಗೂ ನಮ್ಮ ಕಲಬುರಗಿ ನಗರದ BJP ಜಿಲ್ಲಾ ನಗರಾಧ್ಯಕ್ಷ ಚಂದು ಪಾಟೀಲ್ ಸರ್ ಅವರು ಮೋದಿ ಎಟ್ 75 ಒಂದು ಅವರ ಜನ್ಮದಿನಾಚರಣೆ ಬಗ್ಗೆ ಒಂದು ಸಂಪೂರ್ಣವಾಗಿ ಏನೇನು ಆಯೋಜನೆ ಮಾಡಿದ್ದಾರೆ ಮತ್ತು ಯಾರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಮತ್ತು ಅದರಿಂದ ಏನೇನೆಲ್ಲ ಲಾಭಗಳು ಪಡಿಬಹುದು, ಯುವಕರಿಗಾಗಿರ್ಬೋದು, ನಗರದ ಎಲ್ಲ ಯುವಕರು ಬೇರೆ ಹಳ್ಳಿಗಳಿಂದನೂ ಬಂದು ಸಹ ಈ ಕಂಪ್ನಿಯ ಬೇರೆ ಕಂಪ್ನಿಯಲ್ಲಿ ಗುಲ್ಬರ್ಗಾದಲ್ಲೂ ಸಹ ಒಂದು 2-3 ಕಂಪ್ನಿಗಳು ಟೈಪ್ ಆಗಿದಾವೆ ಅಂತ ಹೇಳಿದ್ದಾರೆ ಸರ್ ಅವರು. ಹೆಚ್ಚಿನ ಮಾಹಿತಿಗಾಗಿ ಆಯುಧ್ ಜಾಬ್ಸ್ www.ayudhjobs.com ಅವರನ್ನು ಸಂಪರ್ಕಿಸಲು 9036964071 9036832571ಗೆ ಕರೆ ಮಾಡಿ ಅಥವಾ ಈ QR ಕೋಡ್ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಿ. 17 ಸೆಪ್ಟೆಂಬರ್ ಬುಧವಾರ ಬೆಳಿಗ್ಗೆ 10 ರಿಂದ ಸಾಯಂಕಾಲ 5 ಗಂಟೆವರೆಗೆ ವೀರಶೈವ ಕಲ್ಯಾಣ ಮಂಟಪ, ಪಬ್ಲಿಕ್ ಗಾರ್ಡನ್, ಕಲಬುರಗಿ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.